ಗೈಸ್ ಎಲ್ಲರಿಗೂ ನಮಸ್ಕಾರ. ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಭರ್ತಿ ಮಾಡುವ ಕುರಿತು ಇದೀಗ ನಮಗೆ ಒಂದು ಕರ್ನಾಟಕ ಪೊಲೀಸ್ ಇಲಾಖೆಯಿಂದ ಒಂದು ಲೇಟೆಸ್ಟ್ ಅಪ್ಡೇಟ್ ಮಾಹಿತಿ ಲಭ್ಯವಾಗಿದೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಯಾವ ಒಂದು ಯೂನಿಟ್ಗಳಲ್ಲಿ ಅಥವಾ ನಿಮ್ಮ ಒಂದು ಜಿಲ್ಲೆಗಳಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದಾವ ಮತ್ತು HK ಎಷ್ಟದಾವ, ನಾನ್ HK ಎಷ್ಟದಾವ, ಓಕೆ. ಸೊ ಅದೇ ರೀತಿ ಈ ಒಂದು ಹುದ್ದೆಗಳ ಒಂದು ನೇಮಕಾತಿ ಯಾವಾಗ ಆಗ್ಬೋದು ಅಂತ ನಿಮಗೆ ಈ ಎಲ್ಲ ಒಂದು ವಿವರವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಫ್ರೆಂಡ್ಸ್, ಈಗಾಗಲೇ ಈ ಒಂದು ಕೆಲವೊಂದಿಷ್ಟು ಫ್ಯಾಕ್ಸ್ ಸಂದೇಶಗಳ ಮೂಲಕ ಮತ್ತು ಇನ್ನಿತರ ಒಂದು ಈ ಮೀಡಿಯಾಗಳ ಮೂಲಕ ನೀವು ಒಂದು ಮಾಹಿತಿಯನ್ನು ಪಡೆದುಕೊಂಡಿರ್ತೀರಿ. ಸೊ ಅದರಂತೆ ಈ ಒಂದು 1650 ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು 4114 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಘಟಕಗಳಿಂದ ಒಂದು ಪರಿಷ್ಕೃತ ವರ್ಗೀಕರಣವನ್ನು ಇದೀಗ ಒದಗಿಸಲಾಗಿದೆ. ಸೊ ಆ ಒಂದು ಘಟಕವಾರು ಹುದ್ದೆಗಳ ಅಥವಾ ಒಂದು ಘಟಕವಾರು ಹುದ್ದೆಗಳ ಮರು ಹಂಚಿಕೆಯು ಇಲ್ಲಿ ಕೆಳಗಿನಂತೆ ಇದೆ. ನೀವು ಇಲ್ಲಿ ನೋಡ್ಬೋದು, ಈ CPC ಹುದ್ದೆಯ ಹಂಚಿಕೆ ವಿವರವನ್ನು ತಾವುಗಳಲ್ಲಿ ವೀಕ್ಷಿಸಬಹುದು. ಇದು ಪ್ರಸ್ತುತ ಹಂಚಿಕೆ ಮಾಡಲಾಗಿರುವ ಹುದ್ದೆಗಳು, ಆಮೇಲೆ ಇದು ಮರು ಹಂಚಿಕೆ ಮಾಡಲಾಗಿರುವ ಹುದ್ದೆಗಳು. ಸೊ ಇಲ್ಲಿ ಮರು ಹಂಚಿಕೆ ಅಂದರೆ ಏನು? ಪರಿಷ್ಕೃತ. ಸೊ ಇಲ್ಲಿ ನೀವು ನೋಡ್ಬೋದು, COP ಬೆಂಗಳೂರು ನಾನ್ ಕಲ್ಯಾಣ ಕರ್ನಾಟಕದಲ್ಲೇ 2015 ಇದಾವೆ, ಕಲ್ಯಾಣ ಕರ್ನಾಟಕ 175, ಕ್ರೀಡೆ 105, ಹೀಗೆ ಟೋಟಲ್ ಆಗಿ 2295 ಇದಾವೆ. ಅದೇ ರೀತಿ ಮೈಸೂರು ಸಿಟಿಯಲ್ಲೇ 70, ಟೋಟಲ್ 70 ಅದಾವ. ಬೆಂಗಳೂರು 125, ಟೋಟಲ್ 125 ಅದಾವ. ಹುಬ್ಬಳ್ಳಿ ಧಾರವಾಡ ಸಿಟಿ 75, ಬೆಳಗಾಂ ಸಿಟಿ, ಬೆಳಗಾಮಲ್ಲಿ ಒಂದು ಇಲ್ಲ, 0 ಇದಾವೆ, ಓಕೆ. ನೆಕ್ಸ್ಟ್ ಕಲಬುರಗಿ ಸಿಟಿ 49, ಬೆಂಗಳೂರು SP ಆಫೀಸ್, SP ಸೂಪ್ರಿಟೆಂಡೆಂಟ್ ಆಫ್ ಪೊಲೀಸ್ 25, SP ತುಮಕೂರು 50, ಕೋಲಾರ 50, KGF ಮತ್ತು ರಾಮನಗರ ಇವು 00 ಅದಾವ, ಓಕೆ. ನೆಕ್ಸ್ಟ್ ಚಿಕ್ಕಬಳ್ಳಾಪುರ 50, ಮೈಸೂರು 60, ಚಾಮರಾಜನಗರ 50, ಹಾಸನ 40, ಕೊಡಗು 75. ಇದೇ ರೀತಿ ಮಂಡ್ಯ 100, ಮಂಗಳೂರು 70, ಉಡುಪಿ 100, ಕಾರವಾರ 50, ಚಿಕ್ಕಮಗಳೂರು 50, ದಾವಣಗೆರೆ 25, ಶಿವಮೊಗ್ಗ 100, ಚಿತ್ರದುರ್ಗ 75, ಹಾವೇರಿ 50, ಬೆಳಗಾಂ ಮತ್ತು 0. ದಿಸ್ ಟೈಮು ಬೆಳಗಾಮಲ್ಲೇ 0 ಇದಾವ. ನೆಕ್ಸ್ಟ್ ಗದಗ 35, ನೆಕ್ಸ್ಟ್ ಧಾರವಾಡ, ವಿಜಯಪುರ ಮತ್ತು ಬಾಗಲಕೋಟೆ ಇವೆಲ್ಲವೂ 0 ಅದಾವ. ನೆಕ್ಸ್ಟ್ ಕಲಬುರಗಿಯಲ್ಲಿ 125, ಬೀದರ 85, ಯಾದಗಿರಿ 0. ಅದೇ ರೀತಿ ರಾಯಚೂರು 100 ಅದಾವ. ನೆಕ್ಸ್ಟ್ ಕೊಪ್ಪಳ 35, ಬಳ್ಳಾರಿ 50, ವಿಜಯನಗರ 25, ರೈಲ್ವೇಸು 25. ಹೀಗೆ ಒಟ್ಟಾರೆಯಾಗಿ 4114 ಟೋಟಲ್. ನಾನ್ HK ಎಷ್ಟು 3395, HK 614, ಆಮೇಲೆ ಸ್ಪೋರ್ಟ್ಸ್ ಆನ್ ಬೇಸಿಸ್ ಮೇಲೆ 105. ಇವೇನದಪ್ಪ ಇವು ಈ CPC ಹುದ್ದೆಗಳು, CPC ಹುದ್ದೆಗಳ ಒಂದು ಹಂಚಿಕೆ ವಿವರ. ಅಂದರೆ ಇಲ್ಲಿ ಈ ಒಂದು ಪೊಲೀಸ್ ಆಯುಕ್ತರಿಗೆ, ಬೆಂಗಳೂರು ಪೊಲೀಸ್ ಆಯುಕ್ತರು ಮತ್ತು ಪೊಲೀಸ್ ಅಧೀಕ್ಷಕರು, ಕಲಬುರಗಿ, ರಾಯಚೂರು, ಬೀದರ್, ವಿಜಯನಗರ ಇವರಿಗೆ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಈ ಒಂದು ಪತ್ರವನ್ನು ಸಲ್ಲಿಸಲಾಗಿದೆ. ಏನಂತ ಕೇಳಿದ್ದಾರೆ ಇಲ್ಲಿ? ಈ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಇರುವಂಥ 614, ಇಲ್ಲಿ ನೋಡಿ ಎಷ್ಟದವ, 614. ಈ 614 ಹುದ್ದೆಗಳಲ್ಲಿ ಕ್ರೀಡಾ ಮೀಸಲಾತಿ ಮತ್ತು ಕಲ್ಯಾಣ ಕರ್ನಾಟಕ ಹುದ್ದೆಗಳನ್ನು ಪ್ರತ್ಯೇಕಿಸಿ ಸದರಿ ಹುದ್ದೆಗಳಿಗೆ ಒಂದು ವರ್ಗೀಕರಣ ನೀಡುವಂತೆ ಈ ಒಂದು ಪತ್ರದಲ್ಲಿ ಆಲ್ರೆಡಿ ತಿಳಿಸಲಾಗಿತ್ತು. ಅದರಂತೆ ಇಲ್ಲಿ ಮರು ಹಂಚಿಕೆಯನ್ನು ಮಾಡಲಾಗಿರ್ತದೆ, ಓಕೆನಾ. ಸೊ ನೀವು ಇಲ್ಲಿ ನೋಡ್ಬೋದು, ಕ್ರೀಡಾ ಮೀಸಲಾತಿಯ ಹುದ್ದೆಗಳು
COP ಬೆಂಗಳೂರು ನಗರ, DPO ಕಲಬುರಗಿ ಜಿಲ್ಲೆ, ರಾಯಚೂರು, ಬೀದರ ಮತ್ತು ವಿಜಯನಗರ. ಒಟ್ಟಾರೆಯಾಗಿ 18 ಅದಾವ. ಅದೇ ರೀತಿ ನಾವು ಮೇನ್ ಇಂಪಾರ್ಟೆಂಟಾಗಿ ನೋಡಬೇಕಂದದ್ದು ಏನಪ್ಪ ಅಂದರೆ ಇಲ್ಲಿ ಪೊಲೀಸ್ ಕಾನ್ಸ್ಟೇಬಲ್, ಸಿವಿಲ್ ಕಾನ್ಸ್ಟೇಬಲ್. ಇಲ್ಲಿ ಒಟ್ಟಾರೆಯಾಗಿ ನಾನ್ ಕಲ್ಯಾಣ ಕರ್ನಾಟಕ 3395 ಮತ್ತು ಕಲ್ಯಾಣ ಕರ್ನಾಟಕ 596 ಈ ಒಂದು ನೇರ ನೇಮಕಾತಿಗೆ ಈ ಒಂದು ಹುದ್ದೆಗಳಿಗೆ ಅನ್ವಯಿಸುವಂತೆ ಈ ಪೊಲೀಸ್ ಈ ಒಂದು ಪ್ರಧಾನ ಕಚೇರಿಯ ಪತ್ರವನ್ನು ಇಲ್ಲಿ ಸಲ್ಲಿಸಲಾಗಿದೆ. ಓಕೆನಾ. ಸೊ ಇಲ್ಲಿ ನೋಡಿ ಎಲ್ಲೆಲ್ಲಿ ಎಷ್ಟೆಷ್ಟು ಅದಾವ. ಎಲ್ಲಕ್ಕಿಂತ ಹೆಚ್ಚು ಬೆಂಗಳೂರು ಸಿಟಿಯಲ್ಲಿ ಅದಾವ 2015, ಮೈಸೂರು ಸಿಟಿ 70, ಮಂಗಳೂರು 125, ಹುಬ್ಬಳ್ಳಿ ಧಾರವಾಡ ಸಿಟಿ 75, ಬೆಂಗಳೂರು ಡಿಸ್ಟಿಕ್ 25, ತುಮಕೂರು 50, ಕೋಲಾರ 50, ಚಿಕ್ಕಬಳ್ಳಾಪುರ 50, ಮೈಸೂರು 60, ಚಾಮರಾಜನಗರ 50, ಹಾಸನ್ 40, ಕೊಡಗು 75, ಮಂಡ್ಯ 100. ಹೀಗೆ ಇವು ಏನಾಗ್ತವೆ ಹುದ್ದೆಗಳ ವರ್ಗೀಕರಣ. ಅದೇ ರೀತಿಯಲ್ಲಿ ನೋಡಿ ದಕ್ಷಿಣ ಕನ್ನಡ, ಉಡುಪಿಯಲ್ಲಿ ಚೆನ್ನಾಗಿದ್ದಾವೆ 100. ಆಮೇಲೆ ಶಿವಮೊಗ್ಗ ಡಿಸ್ಟಿಕ್ 100. ಐ ಹೋಪ್ ನನಗೆ ಅನಿಸಿದ ಪ್ರಕಾರ ಈ ಒಂದು ಬೆಳಗಾಮಲ್ಲಿ ಮತ್ತು ಬಿಜಾಪುರ ಅಥವಾ ವಿಜಯಪುರದಲ್ಲೇ ಏನಪ್ಪ ಇಲ್ಲಿ ಮತ್ತು ಬಾಗಲಕೋಟೆಯಲ್ಲೇ ಈ ಒಂದು ಹುದ್ದೆಗಳು ಇಲ್ಲ. ಓಕೆನಾ. ಹೀಗೆ ಒಟ್ಟಾರೆಯಾಗಿ 3395 ಹುದ್ದೆಗಳ ವರ್ಗೀಕರಣ ಮಾಡಲಾಗಿದೆ. ಅದೇ ರೀತಿ ಕಲ್ಯಾಣ ಕರ್ನಾಟಕ ಅಂದರೆ ಬೆಂಗಳೂರು ಸಿಟಿಯಲ್ಲಿ ಕೂಡ ಕಲ್ಯಾಣ ಕರ್ನಾಟಕ ಹುದ್ದೆಗಳದಾವ. ಕಲಬುರಗಿ ಡಿಸ್ಟಿಕ್, ಬೀದರ್, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಹೀಗೆ 596 ಅಂತ ಅದಾವ. ಓಕೆನಾ. ಇಲ್ಲಿ ಏನದಪ್ಪ ಅಂದ್ರೆ ಇಲ್ಲಿ ಒಂದು ವಿಶೇಷವಾದಂಥ ಒಂದು ಟಿಪ್ಪಣಿ ಅದ. ಮರು ಹಂಚಿಕೆಯಲ್ಲಿ ಅನ್ವಯಿಸುವ ಘಟಕಗಳು ಮೇಲ್ಕಂಡ ಹುದ್ದೆಗಳಲ್ಲಿ ಸರ್ಕಾರದ ಆದೇಶ 27/2/2026 ಅನ್ವಯ 6% ಯಾರಿಗೆ ಅದು ಮೀಸಲಾತಿಗೆ, ಒಳ ಮೀಸಲಾತಿಯ ಒಂದು ಅಭ್ಯರ್ಥಿಗಳಿಗೆ ಅದಕ್ಕೆ 6% ಹುದ್ದೆಗಳನ್ನು ರಿಸರ್ವ್ ಆಗಿ ಇಟ್ಟು ಇನ್ನುಳಿದ ಹುದ್ದೆಗಳಿಗೆ ಒಂದು ಸದರಿ ಸರ್ಕಾರದ ಆದೇಶದನ್ವಯ ನೇರ ನೇಮಕಾತಿ ಮಾಡಬೇಕಂತ ಏನಪ್ಪ ಈ ಒಂದು 23/2026 ಪೂರ್ವಾಹ್ನದ ಒಳಗಾಗಿ ಈ ಕಚೇರಿಯ ಇಮೇಲ್ ID-ಗೆ ತಪ್ಪದೆ ಕಳಿಸಿಕೊಡಲು ಈ ಮೂಲಕ ಕೋರಲಾಗಿದೆ ಅಂತ ಇಲ್ಲಿ ತಿಳಿಸಲಾಗಿದೆ. ಐ ಹೋಪ್ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ಅಂದ್ಕೊತೀನಿ. ನೋಡಿ, ಅದು ಪ್ರಸ್ತುತ ಹಂಚಿಕೆ, ಮರು ಹಂಚಿಕೆ. ಓಕೆ. ಸೊ ಇದಿಷ್ಟು ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ಮತ್ತು ಇನ್ನೊಂದು ವಿಶೇಷತೆ ಏನಪ್ಪ ಅಂದ್ರೆ ಇನ್ನೇನು ಒಂದು ಐ ಹೋಪ್ ಈ ಒಂದು ಮಾರ್ಚ್ ಎಂಡಲ್ಲಿ ಅಥವಾ ಏಪ್ರಿಲ್ ಫಸ್ಟ್ ವೀಕಲ್ಲಿ ಒಂದು ಈ ಹೊಸ ನೋಟಿಫಿಕೇಷನ್ ಆಗುವ ಸಾಧ್ಯತೆ ಹೆಚ್ಚಿದೆ. ಹಾಗೇ ಆಗುತ್ತೆ. ಯಾಕಂದರೆ ಈಗ ಆಲ್ರೆಡಿ ಏನಪ್ಪ ಸಾಕಷ್ಟು ಹುದ್ದೆಗಳ ಒಂದು ಖಾಲಿ ಇದಾವ. ಪೊಲೀಸ್ ಆಗಲಿ, FD ಆಗಲಿ, SD ಆಗಲಿ, ಸೊ ಇನ್ನಿತರ ಹುದ್ದೆಗಳ ಒಂದು ಕೊರತೆ ಇದೆ. ಸೊ ಅದಕ್ಕೆ ಅವರು ಈ ಒಂದು ಹುದ್ದೆಗಳ ಒಂದು ನೇಮಕಾತಿಯನ್ನು ಮಾಡೇ ಮಾಡ್ತಾರೆ. ಸೊ ನಿಮ್ಮ ಒಂದು ಸ್ಟಡಿ ಕಡೆ ಗಮನ ಕೊಡಿ. ಐ ಹೋಪ್ ಬಿ ರೆಡಿ ಫಾರ್ ಟು ಕ್ರ್ಯಾಕ್ ದ ಎಕ್ಸಾಮ್. ಓಕೆ. ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.